ಹಾರಿಜಾಂಟಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಹುಳುಕು ಬಾಯಿ ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು. ಅಂದರೆ ಕ್ರಿಮಿಗಳು ಹರಡೋದ್ರಿಂದ ಈ ಬಾಯಿನ ರೋಗಗಳು ಸಹ ಹರಡ್ಬೋದು. ಹಾಗಾಗ್ಬಿಟ್ಟು ಹಳೆ ಕಾಲದವ್ರನ್ನ ಹಳೆ ಪದ್ಧತಿ ಪ್ರಕಾರ ನಾವು ನೋಡಿದ್ರೆ ತಟ್ಟೆಗಳನ್ನ ಗ್ಲಾಸ್ಗಳನ್ನ ಶೇರ್ ಮಾಡೋದಂಥ ಪದ್ಧತಿನೇ ಇರೋದಿಲ್ಲ. ಅದು ಸಹಜವಾಗಿ ನಾವು ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿದ್ದೂ ಆಗಿರ್ಬೋದು. ಬಟ್ ಇದು ಶೇರಿಂಗ್ ಅಂದರೆ ಬಳಕೆ ನಾವು ದೊಡ್ಡವರು ಬಳಕೆ ಮಾಡಿದಂಥ ಸ್ಪೂನು ತಟ್ಟೆಗಳನ್ನ ಮಕ್ಕಳಿಗೆ ಕೊಟ್ಟರೆ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಕ್ರಿಮಿಗಳು ಹರಡ್ಬೋದು. ಒಂದು ಮಗು ಉಳುಕಿದ್ದು ಅದೇ ಸ್ಪೂನು ಅದೇ ತಟ್ಟೆನ ಇನ್ನೊಂದು ಮಗುಗೂ ಉಪಯೋಗಿಸಿದ್ರೆ ಹಾಗೂ ಸಹ ಕ್ರಿಮಿಗಳು ಒಂದು ಮಗುವಿಂದ ಇನ್ನೊಂದು ಮಗುಗೆ ಹರಡ್ಬೋದು. ಇದರಿಂದ ನಾವು ಸಾಧಾರಣವಾಗಿ ಹೇಳೋದೇನೆಂದರೆ ಶೇರ್ ಮಾಡಬೇಡಿ. ಮಕ್ಕಳಿಗೆ ಸೆಪ್ರೇಟಾಗಿ ತಟ್ಟೆ ಸ್ಪೂನು ಗ್ಲಾಸು ಮಾಡಿ ಊಟ ಮಾಡಿಸುವಾಗ ಒಂದೇ ತಟ್ಟೆಯಲ್ಲಿ ಒಂದೇ ಸ್ಪೂನಲ್ಲಿ ಫೀಡ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಬಾಯಿಯ ಸ್ವಚ್ಛತೆಯನ್ನು ನೋಡ್ಕೊಳ್ಳೋದಕ್ಕೆ ಮೇಂಟೈನ್ ಮಾಡೋದಕ್ಕೋಸ್ಕರ ಟೂತ್ಬ್ರಷ್ ಪ್ರಾಮುಖ್ಯವಾದಂಥ ವಸ್ತು. ಹೇಳಿದಾಗೆ ನಾವು ಬ್ರಷಿಂಗ್ ಹಲ್ಲು ಉಜ್ಜುವಂಥ ರೀತಿಯನ್ನು ನಾವು ಎಷ್ಟು ಬೇಗ ನಾವು ರೂಢಿ ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ನಾವು ಶುರು ಮಾಡಬೇಕು. ಹಲ್ಲು ಬರುವ ಹಲ್ಲು ಬರೋದಕ್ಕೆ ಮುಂಚಿತವಾಗಿ ಹಾಗೂ ಹಲ್ಲು ಬರುವಾಗ ಮತ್ತು ವಯಸ್ಸಾಗ್ತಾ ಯಾವ ರೀತಿಯಲ್ಲಿ ಹಲ್ಲುಜ್ಜಬೇಕಂತ ನಾವು ಹೇಳ್ಕೊಡ್ತೀವಿ. ಹೇಳೋದಾದರೆ ಒಂದು ಬ್ರಷು ಸುಮಾರೊಂದು 3 ತಿಂಗಳು ಮ್ಯಾಕ್ಸಿಮಮ್ ಬಳಕೆ ಮಾಡ್ಬೋದು. 3 ತಿಂಗಳಿಗೊಂದು ಸರಿ ಆದರೂ ಬ್ರಷನ್ನು ಬದಲಾಯಿಸಬೇಕು. ಇನ್ನೊಂದೇನೆಂದರೆ ಕೆಲವು ಮಕ್ಕಳು 3 ತಿಂಗಳು ಇಟ್ಕೊಳ್ಳೋದಿಲ್ಲ, ಬ್ರಷ್ಗಳನ್ನ ಅಗದು ಬಿಡ್ತಾರೆ. ಸೊ ಹಾಗಾಗಿ ಅದು ಕೂದಲುಗಳಿರುತ್ತಲ್ಲ, ಬ್ರಷ್ನ ಕೂದಲುಗಳು ಅದರದ್ದು ಆಕಾರ ಬದಲಾಯಿತಂದರೆ ಆವಾಗ ಬ್ರಷ್ಗಳನ್ನ ಬದಲಾಯಿಸಿ ಅಂತ ಹೇಳ್ತೀವಿ. ಹೇಗಂದರೆ ಸಾಧಾರಣವಾಗಿ ತಂದೆ ತಾಯಿಗಳು ನಮ್ಮನ್ನ ಕೇಳೋದೇನೆಂದರೆ ಯಾವ ರೀತಿ ಬ್ರಷ್ಷು ನಾವು ಸೆಲೆಕ್ಟ್ ಮಾಡಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕಂತ ಕೇಳ್ತಾರೆ. ಬ್ರಷ್ಷಿನ ತುದಿ ಹೆಡ್ ಅಂತ ಹೇಳ್ತೀವಲ್ಲ, ಅಂದರೆ ಅದು ಆ ಕೂದಲುಗಳಿರೋಂಥ ಭಾಗ, ಅದು 3 ಹಲ್ಲಿನ ಉದ್ದ ಇರಬೇಕು. 3 ಹಲ್ಲುಗಳನ್ನ ಕವರ್ ಮಾಡೋಂಥ ಅಷ್ಟು ಉದ್ದ ಇರಬೇಕು. ಇನ್ನೊಂದು ಹ್ಯಾಂಡ್ಲ್ ಇರುತ್ತಲ್ಲ, ಹಿಡಿ ಇರುತ್ತಲ್ಲ, ಕೈ ಹಿಡಿ ಮಕ್ಕಳ ಕೈಯಲ್ಲಿ ಫರ್ಮಾಗಿ ಗಟ್ಟಿಯಾಗಿ ಹಿಡಿಯೋಕ್ಕೆ ಅನುಕೂಲ ಇರಬೇಕು. ಚಿಕ್ಕ ಮಕ್ಕಳಲ್ಲಿ ತುಂಬ ತೆಳುವಾದಂಥ ಹ್ಯಾಂಡ್ಲ್ ಇದ್ದರೆ ಮಕ್ಕಳಿಗೆ ಹಿಡ್ಕೊಳ್ಳೋಕ್ಕಾಗದೆ, ಯಾಕಂದರೆ ಅದು ಗ್ರಿಪ್ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳ ಟೂತ್ ಬ್ರಷ್ಗಳನ್ನ ನೋಡಿದ್ರೆ ಅದು ಸ್ವಲ್ಪ ದಪ್ಪ ಇರುತ್ತೆ, ಯಾಕಂದರೆ ಅದು ಹಿಡ್ಕೊಳ್ಳೋಕ್ಕಾಗಬೇಕು, ಫರ್ಮಾಗಿ ಹಿಡ್ಕೊಬೇಕು. ಫಿಂಗರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಸೊ ಗ್ರಾಸ್ಪ್ ಇರಬೇಕು ಮತ್ತು ಸಾಕಷ್ಟು ಉದ್ದ ಇರಬೇಕು. ಮಕ್ಕಳಲ್ಲಿ ಬಾಯಿ ಅಳತೆ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗಾಗ್ಬಿಟ್ಟು ಬ್ರಷ್ನು ಚಿಕ್ಕದಾಗಿರುತ್ತೆ. ವಯಸ್ಸಾಗ್ತಾ ಸ್ವಲ್ಪ ಬ್ರಷ್ಷಿನ ಸೈಜೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಂದರೆ ನಾವು ಹೇಳಿದಾಗೆ ಯಾವುದೇ ಬ್ರಷ್ ಆಗಲಿ 3 ಹಲ್ಲನ್ನು ಕವರ್ ಮಾಡುವಷ್ಟು ಉದ್ದ ಇರಬೇಕು. ಕೆಲವೊಮ್ಮೆ ಹಲ್ಲು ಸ್ವಲ್ಪ ವಕ್ರ ಇತ್ತಂದರೆ ಆವಾಗ ಈ ಚೌಕ ಇರುವಂಥ ಬ್ರಷ್ಗಳು ಕೆಲವೊಮ್ಮೆ ಉಪಯೋಗ ಆಗೋದಿಲ್ಲ. ಸಣ್ಣ ಜಾಗಗಳಲ್ಲಿ ಹೋಗದೇ ಇರ್ಬೋದು. ಹಾಗಿರುವಾಗ ಇವು ಡೈಮಂಡ್ ಹೆಡ್ ಬ್ರಷಸ್ ಅಂತ ಇರುತ್ತಲ್ಲ,
ಅವನ್ನು ಬಳಕೆ ಮಾಡಿದ್ರೆ ಸ್ವಲ್ಪ ರೀಚು ಹೆಚ್ಚಿಗೆ ಇರುತ್ತೆ. ಬಾಯಿ ಓಪ್ನಿಂಗ್ ಅಂದರೆ ಬಾಯಿ ತೆರೋಕ್ಕೆ ಸ್ವಲ್ಪ ಕಮ್ಮಿ ಇತ್ತಂದರೆ ಈ ಆ್ಯಂಗಲ್ಡ್ ಬ್ರಷಸ್ ಅಂತ ಬರುತ್ತೆ, ಅವನ್ನು ಉಪಯೋಗಿಸಿದ್ರೆ ಸ್ವಲ್ಪ ಕೊನೆಯವರೆಗೂ ತಟ್ಟುವಂಥ, ಕೊನೆಯವರೆಗೂ ಹೋಗುವಂಥ ಅನುಕೂಲತೆ ಇರುತ್ತೆ. ಹೇಗಂದರೆ ನಾವು ಎಷ್ಟು ಮಟ್ಟಿಗೆ ನಾವು ರಿಫೈನ್ ಮಾಡ್ತೀವಿ ಅಂದರೆ, ಮಕ್ಕಳು ಅಕಸ್ಮಾತ್ ಬಂದಾಗ ಅವ್ರಿಗೆ ಇಂಥ ಬ್ರಷು, ಇಂಥ ರೀತಿ, ಇಂಥ ಸೈಜು ಅಂತ ನಾವು ಹೇಳ್ಕೊಡ್ತೀವಿ. ಬ್ರಷಸ್ಸನ್ನು ಆ್ಯಕ್ಚುಲಾಗಿ ಮಾಡಿಫೈ ಮಾಡ್ಬೋದು, ಅದನ್ನು ಹಿಡಿ ಹೆಚ್ಚಿಗೆ ಮಾಡ್ಬೋದು, ಹಿಡಿ ಸ್ವಲ್ಪ ಅದು ಆ್ಯಂಗಲ್ ಸ್ವಲ್ಪ ಬಿಸಿ ಮಾಡಿ ನಾವು ಮಾಡಿಫಿಕೇಷನ್ಸ್ ಇದೆ. ಬಟ್ ಮುಖ್ಯವಾಗಿ ಮಕ್ಕಳಿಗೆ ಅಟ್ರಾಕ್ಟಿವ್ ಆದಂಥ, ಸ್ವಲ್ಪ ಮೋಟಿವೇಟ್ ಮಾಡೋಂಥ ಕಲರು, ಶೇಪು, ಸೈಜ್ ಬ್ರಷ್ ಉಪಯೋಗಿಸಿದ್ರೆ ಹಲ್ಲು ಜಸ್ಟ್ ಸ್ವಲ್ಪ ರೆಗ್ಯುಲರ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.